ಬಹಳ ಇಂಪಾರ್ಟೆಂಟ್. ವಿರುದ್ಧವಾಗಿ ನಮ್ಗೆ ಯಾವುದೇ ಇದಕ್ಕೂ ಇಲ್ಲ. ಗಣಪತಿ ಪೂಜೆ ಮಾಡ್ತಾರೆ, ನಾವೆಲ್ಲರಿಗೂ ಓಕೆ, ರೆಡಿ, ಕೊಡೋಣ, ಎಲ್ಲದಕ್ಕೂ ಓಕೆ. ಬಟ್ ಇಲ್ಲಿ ಈ ಒಂದು ಸಂಸ್ಥೆ ಏನ್ ಮಾಡ್ತಾ ಇದ್ರು, ವಿದ್ಯಾಸಂಸ್ಥೆ ನೋಡಿ, ನಮ್ಗೆ ಒಂದೊಂದಕ್ಕೆ ಒಂದಾದ್ರೆ ಓಕೆ. ಪ್ರತಿ ಸಲ ನೋಡಿ ವೆಹಿಕಲ್ ಪಾರ್ಕಿಂಗ್ ಕೊಡ್ತಾರೆ, ಬೇರೆ ಟೂರ್ನಮೆಂಟ್ ಕೊಡ್ತಾರೆ, ಬೇರೆ ಇನ್ಯಾವುದೋ ಕಾರ್ಯಕ್ರಮಗಳು ಕೊಡ್ತಾರೆ. ವರ್ಷ ಪೂರ್ತಿ ಈ ತರ ಇವ್ರದೊಂದು 23 ದಿನ, ಬೇರೆಯವ್ರದ್ದೊಂದು ಸುಮಾರಾಗಿ ಬರ್ತಾರೆ. ವಾರ ಇರಲ್ಲ, ಎಷ್ಟು ವಾರಗಳು, ತಿಂಗಳು ನೀವು ಎಷ್ಟು ಜನ ಅನುಭವಿಸಿದ್ರೆ, ಇದಕ್ಕೆಷ್ಟು ನಾವು ಫೈಟ್ ಮಾಡಿದೀವಿ. ಉಳಿಸ್ಕೊಳಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಇವ್ರೊಬ್ರು ಕೊಟ್ರೆ ಖಂಡಿತ ಓಕೆ. ಬಟ್ ಎಲ್ಲಾರ್ಗು ಕೊಟ್ಕೊಂಡ್ ಬರ್ತಾ ಇದ್ರೆ ವರ್ಷ ಎಲ್ಲ ನೀವೆಲ್ಲ ಹೋಗ್ತೀವಿ, ಎಲ್ಲಾಗೋಣ. ಇದಕ್ಕೇನ್ ನೀವು ಆನ್ಸರ್ ಹೇಳಿ, ಮಾತಾಡಿ. ಅವ್ರಿಗೊಂದು ರೀಕೌಂಟ್ ಕೊಡೋಣ. ಬಟ್ ಸಂಸ್ಥೆ ಗೊತ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ನಾವು ಗೇಟ್ ಬಿಗ್ ಹಾಕ್ಸ್ತೀವಿ, ನಿಮ್ಮನ್ನು ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾವು ಡಾಕ್ಯುಮೆಂಟ್ಸ್ ಸಪ್ಲೈ ಮಾಡಿದ್ವಿ, ಕೊಟ್ಟಿದ್ದೀವಿ. ಅವ್ರು ಬಲ್ಲಿ ನಾವೊಂದು ಮನವಿ ಮಾಡೋಣ, ಪೊಲೀಸರು ನಾವೇ ಕೊಡೋಣ. ಅವ್ರು ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಬರ್ಲಿ, ಪ್ರೈಮ್ ಮಿನಿಸ್ಟರ್ ಬರ್ಬೇಕಂತೆ, ಪ್ರೈಮ್ ಮಿನಿಸ್ಟರ್ ಒಂದು ಮನವಿ ಕೊಡ್ತೀವಿ ನಾವು. ಮಾತಾಡ್ತಾರೆ, ಹೋದ್ರೆ 3 ಅವರ್ ನಮ್ಗೆ ಕೊಡ್ಸೋದು. ಕಾರಣ ಪರವಾಗಿಲ್ಲ, ಅವ್ರು ಬಿಸಿ ಇದ್ರು ಓಕೆ. ನೆಕ್ಸ್ಟ್ ಡೇ ಹೋದ್ರು ಕೂಡ ಇವೆಲ್ಲ ಮಾತಾಡ್ತಾರೆ. ನಮ್ಗೆ ಹೇಳ್ತಾರೆ ಅವರು, ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ನೀವೇನ್ ಕೊಟ್ಟಿದ್ದಾರೆ ಕೇಳ್ತಾರೆ. ನಾವೆಲ್ಲ 2 ರೂಪಾಯಿ ನಾವು ಕೊಡೋಣ. ಸ್ವಾಮಿ ಆಟ ಆಡಕ್ ಬಂದಿರೋದು, ನಾವು ನಿಮ್ಗೆ ದುಡ್ಡು ಕೊಟ್ಟು ಆಟ ಆಡ್ಬೇಕಾ ಸ್ವಾಮಿ? ಇದು ಗ್ರೌಂಡೇ ಕೇಳೋದಂತೆ, ನಿಮ್ ಪ್ರೈವೇಟ್ ಮಾಡೋಣ, ಇದನ್ನ ನಾವು RTI ಹಾಕೋಣ, ಶಿಕ್ಷಣ ಇದಕ್ಕೆಲ್ಲ ಮಾಡೋಣ, ರೆಡಿ ಮಾಡೋಣ, ಇವ್ರಿಗೆ ಸಂಸ್ಥೆ ಕೊಡೋಣ ಬೇಕಾಗಿದ್ರೆ. ಬಟ್ ಇದಕ್ಕೆಲ್ಲ ಏನ್ ಕಾರಣ? ಇದನ್ನ ಆಟ ನಾವು ದುಡ್ಡು ಕೊಟ್ಟು ಆಟ ಆಡ್ಬೇಕು ಸ್ವಾಮಿ. ಗೊತ್ತಿದ್ದು ಎಷ್ಟು ಯುವ ಪೀಳಿಗಳು ಎಷ್ಟು ಜನ ಬರ್ತಾ ಇದ್ದೀರಾ? ಯಾರು ಬರ್ತಾರೆ? ರಾಜ ರೋಡ್ ಬರ್ತಾ ಇದಾರೆ. ಯಾರಾದ್ರೂ ಎಲ್ಲಿದೆ? ಎಲ್ಲಿದ್ದೀವಿ ನಾವು? ಎಲ್ಲ ಹುಡುಗರು ಬರ್ಬೇಕು, ನೀವು ಮಾತಾಡ್ಬೇಕು. ಇಲ್ಲ ಟ್ರಸ್ಟ್ ಇದೇ ಸಂಸ್ಥೆಗೆ ಹೋಗಿ ಅವ್ರನ್ನ ಬರ ಕೇಳೋಣ, ಮಾತಾಡೋಣ. ಯಾಕೆ ಸ್ವಾಮಿ ಅವ್ರ ಸಂಸ್ಥೆ ಗೇಟ್ ಬಿ ಆಗ್ತಂತೆ, ನಮ್ಗೆ ಒತ್ತೋಡಿಸ್ತಾರಂತೆ, ತೋರಿಸಿ ನಾವು ರೆಡಿ, ನಾವು ಫೈಟ್ ಮಾಡೋಣ, ನಾವು ಮಾಡೋಣ. ಸಂಸ್ಥೆ ಇಟ್ಕೊಳ್ಳೋದು ಬೇಕಾಯ್ತು. ಫಸ್ಟ್ ಅವರಿಂದ ಬರಲಿ, ನಮ್ಗೆ ಅವರಿಂದ ಏನ್ ಬರ್ತಾರೆ? ವರ್ಷ ಈಗ ಕೊಡ್ತಾ ಇರ್ತಾರ, ವೆಹಿಕಲ್ ಪಾರ್ಕಿಂಗ್ ಕೊಡ್ತಾರೆ ಸ್ವಾಮಿ. ನಾವು ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ರ ಅಂತ ಕೇಳ್ತಾರೆ. ಏನು ಮಾಡಿಲ್ಲ ನಾವು. ರೆಕಾರ್ಡ್ಸ್ ಕೊಡ್ರಿ, ಇಲ್ಲಿ ರೆಕಾರ್ಡ್ಸ್ ಕೊಡಿ, ಕೊಡೋ ಮಾಡಿ ರೆಕಾರ್ಡ್ಸ್ ತೆಗಿನ ನಾವು. ಬನ್ನಿ ಇಲ್ಲಿ. ಯಾರಿಗೆ ಸ್ವಾಮಿ ಸಂಸ್ಥೆಗೆ ಹೆಸರು ನೋಡಿ, ಯಾವ್ಯಾವ ವರ್ಷದ ಇದಿದೆ ನಾವು ಮಾಡೋದು. ಯಾವ ವರ್ಷದ ಗೊತ್ತಾಯ್ತು? ಇದೇ ಬಂದು ಇಲ್ಲೇ ಯಾರು ವೆಂಕಟೇಶ್ ಪ್ರಸಾದ್ ಬಂದ್ರು, ಇಲ್ಲೇ ಬಂದು ನಮ್ಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡೋದು. 5,000ರಿಂದ 6,000 ಜನ ಸೇರಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ. ಇಷ್ಟು ಜನ, ಇದೆಲ್ಲ ಸಾಕ್ಷಿ ಇದೆ ನಮ್ಗೆ. ಇದೆಲ್ಲ ಒಂದು ಇದೆಲ್ಲ ಅಲ್ವಾ? ಇದು ಗ್ರೌಂಡ್ ಅಲ್ವಾ? ನಿಮ್ ಸಂಸ್ಥೆಗೆ ಹೆಸರಿಲ್ವಾ? ಆಚಾರ ಪಡಿಸೋ ಗ್ರೌಂಡ್ ನಿಮ್ಗೆ ಹೆಸರಿಲ್ವಾ? ಮೊನ್ನೆ ಇವ್ರದ್ದು ಟ್ರೋಫಿ ಗೆದ್ರು, ಟ್ರೋಲಿಗರ್ಸರು. ಯಾರಿಗೆ ಹೆಸರು? ಸಂಸ್ಥೆಗೆ ಹೆಸರು. ಹೆಚ್ಚಿನ ಕ್ರೀಡಾಪಟುಗಳಿದ್ದೀರಾ, ಇವರೆಲ್ಲ ಈ ಸಂಸ್ಥೆ ನಿಮ್ಗೆ ಹೆಸರಿಲ್ವಾ? ದುಡ್ಡು ಕೊಟ್ಟು ಆಟ ಆಡ್ಬೇಕ ನಾವು? ಸರಿನಾ? ದುಡ್ಡು ಕೊಟ್ಟು ಆಟ ಆಡೋದು ಇದು? ಅವ್ರು ಕೇಳ್ತಾರೆ, ನೀವೇನ್ ಮಾಡಿದ್ರೆ ನಿಮ್ಗೆ ಅಂತ ಕೇಳ್ತಾರೆ. ಒಂದು ಪಿಚ್ ರೆಡಿ ಮಾಡಿದಾರ, ಏನಾದ್ರು ರೆಡಿ ಮಾಡಿದಾರೆ ಇವರು? ನಾವು ರೆಡಿ ಮಾಡೋದು. ಅವ್ರು ಯಾರೋ ಮಾವು ಕೊಡಿದ್ರೆ ಅಂಗಡಿ ಇಟ್ಬಿಟ್ಟು ಅಲ್ಲೆಲ್ಲ ಎಲ್ಲಾದ್ರೂ ಮಾಡ್ಬಿಟ್ಟು ಆಫ್ ಸೀನ್ ಮಾಡಿದ್ವಿ. JCB ತಪ್ಪು ಆಫ್ ಸೀನ್ ಮಾಡೋದು. ಏನು ಸಂಸ್ಥೆ ಏನು ಮಾಡ್ತಾ ಇಲ್ಲ ನೋಡಿ. ಆ ಕ್ರಾಕ್ ಬಿಟ್ಟಿದೆ ಅಂತ ಹೇಳ್ಬಿಟ್ಟು 6 ತಿಂಗಳಾಯ್ತು ಕೊಟ್ಬಿಟ್ಟು ಮನೆ ಕೊಟ್ಟಿದ್ದೀವಿ. ಎಲ್ಲ ಗೋಡೆ ಕ್ರಾಕ್ ಬಿಟ್ಟಿದೆ, ಬಿಟ್ಬಿಟ್ಟು ಯಾರು ಬಿದ್ದರೆ ಯಾರು ಜವಾಬ್ದಾರಿ? ಸಂಸ್ಥೆ ಕೊಟ್ಟಿಲ್ಲ, ಲೆಟ್ರು ಒಂದು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೇಳ್ತಾರೆ ಅವರು. ಇದಕ್ಕೆಲ್ಲ ಏನು ಆನ್ಸರು ನೋಡಿ? ಸಂಸ್ಥೆಗಿಲ್ಲ ಅಂತಾರೆ. ಇದೇ ಕ್ರೀಡಾಪಟುಗಳು ಎಷ್ಟು ಜನ ಬಂದೋಗಿದ್ದಾರೆ. ಎಲ್ಲ ಫೋಟೋ ಕೊಡೋದು, ಕೊಡೋದು. ಇತಿಹಾಸ ಕೇಳ್ತೀರಿ ನೀವು? ಇತಿಹಾಸ ಸ್ವಾಮಿ, ಎಷ್ಟು ವರ್ಷದ ಇತಿಹಾಸ ಹೇಳ್ಬೇಕು, ನಾವೇ ಹೇಳ್ತೀವಿ ಬನ್ನಿ. ಯಾವ ವರ್ಷ ಸ್ವಾಮಿ? 83-84 ಇಸ್ವಿ ಇದು. ಇದೇ ವಿಷಯ ಕ್ರಿಕೆಟ್ ಟೂರ್ನಮೆಂಟ್ ಮಾಡೋದು. ಯಾರು ಸಾಮಾನಲ್ಲ ನಮ್ಗೆ. KR ವಿಶ್ವನಾಥ್ ಇರೋದು ಇದು ಟಿವಿದು. ಇವತ್ತು ನಮ್ಗೆ ಅವರು ನೋಡಿ ಈ ಗ್ರೌಂಡು ಮಾತಾಡ ಬಿಡ್ಸ್ಕೊಂಡಿದ್ದೀವಿ ನಾವು. ಈ ಆಟ ಇನ್ನೂ ಬಿಟ್ಟು ಮುಗಿಸ್ಕೊಳಕ್ಕಾಗತ್ತಾ ಹೇಳಿ? ನೋಡಿ ಈಗ ಹೇಳಿದ್ದಾರೆ, ಇವ್ರ ಇತಿಹಾಸ ಇದೆ. ಶಾಂತರಂಗ ಸ್ವಾಮಿ ನೀವು ಕೇಳಿರ್ಬೇಕು. ಅನ್ನೋದು ಬೆಸ್ಟ್ ಲೇಡಿ. ಅವ್ರಗಳಿಗೆ ಮನೆ, ನಮ್ಮ ಕೇಸಲ್ಲಿ ಮನವಿ ಮಾಡ್ತೀವಿ. ಇದೇ ಚೀಫ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಮನವಿ ಮಾಡ್ತೀವಿ, ನಮ್ಮ ಸಿದ್ದರಾಮಯ್ಯ ಮನವಿ ಮಾಡ್ತೀವಿ. ಆ ಲೇಡಿಗೆ ಒಂದು ನಮಗೆ ಸ್ಟ್ಯಾಂಡ್ ಕೊಡಲಿಲ್ಲ ಮೊನ್ನೆ. ನಮ್ಮೆಲ್ಲರೂ ಒಕ್ಕರ್ನ ಮನವಿ, ಅವ್ರು ಲೇಡಿ ಬಂದು ಕೊಡಲಿ. ಎಲ್ಲರಿಗೂ ಕೊಟ್ಟಿದ್ದಾರೆ ಒಂದು ಸ್ಟ್ಯಾಂಡು ಕೂಡ. ನಮ್ಮ ಒಕ್ಕರ್ ಮನೆ ಅವ್ರು ನಮ್ಮ ಬೆಸ್ಟ್ ಲೇಡಿ, ಫಸ್ಟ್ ಸಿಕ್ಸರ್ ಆಫ್ ದಿ ಮಂತ್, ಫಸ್ಟ್ ಸೆಂಚುರಿಯನ್, ಫಸ್ಟ್ ಇಂಡಿಯನ್ ಕ್ಯಾಪ್ಟನ್. ನಾವು ಅವ್ರಿಗೆ ಏನು ಮಾಡೋಣ? ಅವ್ರು ಆಗ್ತಾರೆ. ನಾವೆಲ್ಲ ಫೈಟ್ ಮಾಡಿ ಹೇಳಿ ಅವ್ರ ಮನವಿ ಮಾಡೋಣ, ಮಿನಿಸ್ಟರ್ ತಗೋಣ. ಅವ್ರು ಮನೆ ಕೊಟ್ಬಿಟ್ಟು ದಯವಿಟ್ಟು ಅಂತ ಲೇಡಿಗೆ ಕೊಡಿ, ಸ್ಥಾನ ಕೊಡಿ. ನಿಮ್ಗೆ ಏನು ಹೋಗುತ್ತೆ? ಏನು ಹೋಗೋದೇನಿಲ್ಲ. ಪೆನ್ಸಿಲ್ಗೆ ಕೊಡ್ಬೇಕಾ? ಲೇಡಿಸ್ಕೊಡಿ, ಸ್ಥಾನಮಾನ ಟ್ಯಾಂಕ್ ಕೊಡೋದು ಏನಾಗುತ್ತೆ ನಿಮಗೆ? ಈಗಿರೋ ರಘುರಾಮ್ ಭಟ್ ನಿಮ್ಮಲ್ಲಿ ಸಹಕಾರ ಇರ್ಬೇಕು. ಕೊಡ್ಲಿ ಒಂದು ಟ್ಯಾಂಕ್ ಕೊಟ್ಟು ಏನಾಗ್ಬಿಡ್ತದೆ? ಏನೂ ಆಗೋದಿಲ್ಲ. ಕೊಡಿ ದಯವಿಟ್ಟು. ನನ್ನ ಮಕ್ಕಳ ಮನವಿ, ದಯವಿಟ್ಟು ಅವ್ರು ಕೊಡಿ. ಅದೆಲ್ಲ ಇದೆ ಇಲ್ಲಿ ನೋಡಿ. ಯಾರು ಬಂದಿದ್ದಾರೆ? ನಮ್ಮ TN ಶತ್ರುಘ್ನ ಸರ್, ನಮ್ಮ ಮಾಸ್ಟರ್ಗಳವರು. ನಾವು ಇದೇ ಶಾಲೆಗೆ ಹೋಗಿರೋರು ಇಲ್ಲೇ ಇಲ್ಲಿ ನೋಡಿ. HC ಶ್ರೀನಾಥ್ ಬಂದಿದ್ದಾರೆ, ವಿಷ್ಣುವರ್ಧನ್ ಬಂದಿದ್ದಾರೆ, ಪ್ರತಿಯೊಬ್ಬರು ಇಲ್ಲಿ ಇದ್ದಾರೆ. ಎಷ್ಟು ಜನ ನಾವು ಕಳಿಸಿದ್ದೀವಿ ನೋಡಿ. ಇದು ನೋಡಿ, ಯಾರು ಇದು ಫೋಟೋ ಇರೋದು?
ನಾವೇ ಸ್ವಾಮಿ ಏನು ಗ್ರೌಂಡ್ಗೋಸ್ಕರ ಓಡಾಡ್ತಾ ಇದ್ದೀವಿ. ಇದನ್ನ ಬಿಟ್ಟು ನೀವು ಮಾಡಿ ಅಂತಿದ್ರೆ ನಾವು ಎಲ್ಲೋಗೋಣ ಗ್ರೌಂಡ್ಗಳಿಗೆ? KP ರಾಷ್ಟ್ರೀಯ ಅವ್ರದ್ದೇ ಆದ್ರೆ ಅವ್ರೇ ಪ್ರೈವೇಟ್ ಪ್ರಾಪರ್ಟಿ ಆದ್ರೆ ನಾವೆಲ್ಲ ಹೋಗೋಣ. ಇಲ್ಲ ದುಡ್ಡು ಕೊಡ್ಬೇಕಾ? ನಾವೆಲ್ಲ ಹಾಕಿ ದುಡ್ಡು ಕೊಡೋಣ. ದುಡ್ಡಿಗೆ ಅವ್ರಿದ್ದಾರೆ ಅಂದ್ರೆ ಎಲ್ಲ ಸೇರಿ ದುಡ್ಡು ಕೊಡೋಣ ಸ್ವಾಮಿ. ಗ್ರೌಂಡ್ ಇಟ್ಕೊಳಲ್ಲ ನಾವು ದುಡ್ಡು ಕೊಡೋಣ. ಎಷ್ಟು ಲಕ್ಷ ಹೇಳಿ ಕೊಡೋಣ. ಅವ್ರು ದುಡ್ಡಿಗೆ ಇದ್ದಾರೆ. ಏನ್ರಿ ನಿಮ್ಗೆ ಕೊಡುಗೆ ಏನು ಕೇಳ್ತಾರೆ? ಏನ್ ಕೊಡುಗೆ ಕೊಡ್ಬೇಕು ಸ್ವಾಮಿ? ಅಡಿಗೆ ಕೊಡ್ಬೇಕಾ ನಾವು?